ಆತ್ಮೀಯ ಎಲ್ಲ ನಮ್ಮ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಮತ್ತು ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಒಂದು ಸಾಧನೆಗೆ ಅಗತ್ಯವಾದದ್ದು ಶ್ರದ್ಧೆ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಹುಡುಗನ ಮುಗ್ಧತೆಗೆ ಭಗವಂತ ಮೆಚ್ಚಿದ ಕತೆ ಮತ್ತು ಭಗವಂತ ಒಲಿದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಗೋವರ್ಧನ ರಾಜ್ಯದ ಒಂದು ಹಳ್ಳಿಯಲ್ಲಿ ಗೋವಿಂದನೆಂಬ ದನ ಕಾಯುವ ಬಾಲಕ ಇದ್ದ. ಅವನು ಕಾಡಿನಲ್ಲಿ ದನಗಳನ್ನು ಮೇಯಿಸಿಕೊಂಡು ಮನೆಗೆ ಬರುತ್ತಿದ್ದ. ಓದು ಬರಹ ಗೊತ್ತಿಲ್ಲ, ಮುಗ್ಧ ಬಾಲಕ. ಬರೀ ಕಾಯಕ ಏನು ಅಂತಂದರೆ ಬರೀ ಹಸುಗಳನ್ನು ಮೇಯಿಸೋದು, ಸಂಜೆಗೆ ಅವುಗಳನ್ನು ಜೊತೆಗೆ ಕರ್ಕೊಂಡು ಬರೋದು. ಒಂದಿನ ಬೆಳಗ್ಗೆ ಕಾಡಿಗೆ ಹೋದ. ಸಮೀಪ ಹರಿಯುತ್ತಿದ್ದ ನದಿಯಲ್ಲಿ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡೋದನ್ನು ನೋಡಿದ. ಆ ದಡದಲ್ಲಿ ಇವನು ಬಂದು ಕೂತ್ಕೊಂಡ. ಆ ಬ್ರಾಹ್ಮಣ ಸ್ನಾನವನ್ನೆಲ್ಲ ಮಾಡಿಕೊಂಡು ಆ ದಡದ ಬಳಿಯಲ್ಲಿ ಕೂತ್ಕೊಂಡು ಸಂಧ್ಯಾ ವಂದನೆ ಪ್ರಾಣಾಯಾಮ ಮಾಡುವಾಗ ಗೋವಿಂದ ನೀರು ಕುಡಿಯಲು ಬಂದು ಕುತೂಹಲದಿಂದ ನೋಡುತ್ತಾ ಅಲ್ಲಿಯೇ ನಿಂತ, ಗಮನಿಸುತ್ತಿದ್ದ. ಬ್ರಾಹ್ಮಣ ಸಂಧ್ಯಾ ವಿಧಾನಗಳನ್ನೆಲ್ಲ ಮುಗಿಸಿ ಹೊರಡಲು ಸಿದ್ಧನಾದನು. ಆಗ ಬಾಲಕನು ಓಡಿ ಬಂದು ಬ್ರಾಹ್ಮಣನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಸ್ವಾಮಿ, ಇದುವರೆಗೆ ನೀವು ಏನು ಮಾಡುತ್ತಿದ್ರಿ? ನನಗೂ ತಿಳಿಸಿ ಎಂದು ಬೇಡಿಕೊಂಡನು. ಬ್ರಾಹ್ಮಣನು ತಾನು ಪೂಜೆ ಮಾಡುತ್ತಿದ್ದೆ ಎಂದು ಹೇಳಿದ. ಹುಡುಗನು, ಸ್ವಾಮಿ, ಪೂಜೆ ಎಂದರೆ ಏನು, ನನಗೂ ತಿಳಿಸಿ ಅಂತಂದ. ಪೂಜೆ ಎಂದರೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಗಾಯತ್ರಿ ಜಪಿಸಿ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥಿಸಬೇಕು ಎಂದನು. ಪುನಃ ಬಾಲಕ ಆ ಗೋವಿಂದ, ಸ್ವಾಮಿ, ಪ್ರಾರ್ಥನೆ ಎಂದರೇನು, ಗಾಯತ್ರಿ ಜಪ ಎಂದರೇನು ಎಂದು ಕೇಳಿದ. ಬ್ರಾಹ್ಮಣನಿಗೆ ಆಗಲೇ ಸಾಕಾಗಿತ್ತು. ಮಗು, ನೀನು ಅನಕ್ಷರಸ್ಥ, ನಿನಗೆ ಇದೆಲ್ಲ ತಿಳಿಯುವುದಿಲ್ಲ, ನನ್ನನ್ನು ಹೋಗಲು ಬಿಡು ಎಂದು ಒಳ್ಳೆಯ ರೀತಿಯಲ್ಲಿ ಹೇಳಿದ. ಪುನಃ ಬಾಲಕ, ಸ್ವಾಮಿ, ನೀವು ಹೊರಡಿ, ಆದರೆ ನನಗೆ ಒಂದೇ ಒಂದು ವಿಷಯ ಹೇಳಿ. ಆಯಿತು, ಅದೇನು ಕೇಳು ಅಂತ ಹೇಳ್ದ. ಇಂದಾಗ, ನೀವು ಪೂಜೆ ಮಾಡುವಾಗ ಮೂಗನ್ನು ಏಕೆ ಮುಚ್ಚಿಕೊಂಡ್ರಿ ಅಂತ ಕೇಳ್ದ. ಮೂಗನ್ನು ಮುಚ್ಚಿಕೊಳ್ಳುವುದರಿಂದ ಶ್ವಾಸವು ನಿಯಂತ್ರಣವಾಗಿ ಮನಸ್ಸು ಏಕಾಗ್ರತೆಯನ್ನು ಪಡೆದುಕೊಳ್ಳುತ್ತೆ. ಏಕಾಗ್ರತೆಯ ಮೂಲಕ ನಾವು ಪರಮಾತ್ಮನನ್ನು ಕಾಣಬಹುದು. ಬಾಲಕನು, ಸ್ವಾಮಿ, ತಮ್ಮಿಂದ ಉಪಕಾರವಾಯಿತು, ಸಂತೋಷವಾಯಿತು, ತಾವಿನ್ನ ಹೋಗಬಹುದು ಅಂತಂದ. ಆ ಬ್ರಾಹ್ಮಣ ಅಲ್ಲಿಂದ ಹೊರಟು ಹೋದ ನಂತರ ಬಾಲಕ ಗೋವಿಂದ ಏನು ಮಾಡ್ತಾನೆ, ನದಿಯಲ್ಲಿ ಸ್ನಾನ ಮಾಡಿ ದಂಡೆಯ ಮೇಲೆ ಕುಳಿತು ಬ್ರಾಹ್ಮಣನನ್ನೇ ಗುರು ಎಂದು ತಿಳಿದು ತನ್ನ ಬೆರಳುಗಳಿಂದ ಮೂಗನ್ನು ಮುಚ್ಚಿಕೊಂಡು ಕೆಲ ನಿಮಿಷಗಳ ನಂತರ ತನ್ನಷ್ಟಕ್ಕೆ ತಾನೇ, ಭಗವಂತ ಯಾಕೋ ಬಂದಿಲ್ಲ, ಬಹುಶಃ ಸ್ವಲ್ಪ ಹೊತ್ತು ಬಿಟ್ಟು ಬರಬಹುದು, ಇನ್ನೂ ಸ್ವಲ್ಪ ಹೊತ್ತು ಮೂಗು ಮುಚ್ಚಿಕೊಂಡಿರುವ ಕಾರ್ಯವನ್ನು ಮುಂದುವರಿಸಬೇಕು ಹೀಗೆಂದುಕೊಂಡ ಬಾಲಕನ ಭಕ್ತಿ ಮತ್ತು ಶ್ರದ್ಧೆ ಅಚಲವಾಗಿತ್ತು. ಸ್ವಲ್ಪ ಹೊತ್ತು ಕಳೆಯಿತು. ನಾನು ಭಗವಂತನನ್ನು ಕಾಣಲೇಬೇಕು ಮತ್ತು ಸ್ವಲ್ಪ ಹೊತ್ತು ಕಳೆಯಿತು. ಆಗ ಆಯಾಸಗೊಂಡಿದ್ದ, ಆದರೂ ಮೂಗಿನಿಂದ ತನ್ನ ಕೈಯನ್ನು ತೆಗೆಯಲಿಲ್ಲ. ಹೀಗೆ ಆ ಗೋವಿಂದನ ಭಕ್ತಿಯನ್ನು, ಆ ತಾಳ್ಮೆಯನ್ನು, ಶ್ರದ್ಧೆಯನ್ನು, ಅಚಲವಾಗಿರ್ತಕ್ಕಂಥ ಭಕ್ತಿಯಿಂದ ನೋಡಿ ವೈಕುಂಠದಲ್ಲಿದ್ದ ಶ್ರೀಹರಿ ಬಾಲಕನ ಪರಿಶುದ್ಧವಾದ ಭಕ್ತಿ ಶ್ರದ್ಧೆಗೆ ಹಾಗೂ ದೃಢ ಚಿತ್ತವನ್ನು ಕಂಡು ಪ್ರಸನ್ನನಾದನು. ಇನ್ನು ಬಾಲಕನಿಗೆ ದರ್ಶನ ಕೊಡದಿದ್ದರೆ ಬಾಲಕನು ಉಸಿರು ಕಟ್ಟಿ ಬೀಳುತ್ತಾನೆ ಎಂದು ಮಹಾವಿಷ್ಣು ಬಾಲಕನ ಎದುರಿಗೆ ಪ್ರತ್ಯಕ್ಷನಾದನು. 4 ಕೈಗಳು, ಶಂಖ ಚಕ್ರ ಧರಿಸಿ ನಿಂತ ವಿಚಿತ್ರವಾಗಿ ವ್ಯಕ್ತಿ ತನ್ನೆದುರಿಗೆ ಇರುವುದನ್ನು ನೋಡಿ ಬಾಲಕನು ಮೊದಲು ಗಾಬರಿಯಾದನು. ನಂತರ, ನೀನು ಯಾರು, ಈ ಕಾಡಿನಲ್ಲಿ ಎಲ್ಲಿರುವೆ ನೀನು ಎಂದು ಕೇಳಿದನು. ಮಹಾವಿಷ್ಣುವಿಗೆ ನಗು ಬಂದಿತ್ತು. ಮಗು, ನಾನೇ ದೇವರು, ನೀನು ಮೂಗನ್ನು ಹಿಡಿದುಕೊಂಡು ನನ್ನನ್ನು ಸ್ಮರಿಸುತ್ತಾ ಧ್ಯಾನ ಮಾಡುತ್ತಿದ್ದಿ, ನಿನ್ನ ಭಕ್ತಿಗೆ ಮೆಚ್ಚಿ ದರ್ಶನವನ್ನು ಕೊಡಲು ಬಂದಿರುವೆ ಎಂದನು. ಆದರೆ ನೀನೇ ದೇವರು ಎಂದು ನಾನು ಹೇಗೆ ನಂಬಲಿ? ಅದಕ್ಕೆ ಭಗವಂತನು, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಮಗು, ನೀನು ಬೇಕಾದರೆ ಪರೀಕ್ಷೆ ಮಾಡಿಕೊಳ್ಳಬಹುದು ಎಂದನು. ಬಾಲಕನು, ಹಾಗಾದರೆ ನನ್ನ ಗುರುಗಳನ್ನು ಕರೆಯುತ್ತೇನೆ, ಅವರು ನಿನ್ನನ್ನು ದೇವರು ಎಂದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಭಗವಂತ, ಆಯಿತು, ಆತನನ್ನೇ ಕರಿ ಎಂದನು. ಅನುಮಾನಗೊಂಡ ಬಾಲಕನು, ಅಷ್ಟರಲ್ಲಿ ನೀನು ಹೊರಟು ಹೋದರೆ ನಾನು ಏನು ಮಾಡಲಿ? ನಾನು ಹೋಗುವುದಿಲ್ಲ, ನಿನ್ನ ಗುರುವು ಇಲ್ಲಿಗೆ ಬರುವ ತನಕ ಇಲ್ಲಿಯೇ ಇರುವೆ ಎಂದರು. ಬಾಲಕನಿಗೆ ನಂಬಿಕೆ ಬರಲಿಲ್ಲ. ನಾನು ನಿನ್ನನ್ನು ಹೇಗೆ ನಂಬಲಿ ಎಂದು ಕೇಳಲು ಮಹಾವಿಷ್ಣು ನಿನ್ನಿಷ್ಟದಂತೆ ಮಾಡು ಎಂದನು.
ಕೂಡಲೇ ಹುಡುಗನು ಹಸುವಿನ ಕೊರಳಿನ ಹಗ್ಗವನ್ನು ಬಿಚ್ಚಿ ವಿಷ್ಣುವನ್ನು ಒಂದು ಮರಕ್ಕೆ ಕಟ್ಟಿಹಾಕಿ ಬ್ರಾಹ್ಮಣನನ್ನು ಹುಡುಕುತ್ತಾ ಹೊರಟನು. ತಕ್ಷಣ ಬ್ರಾಹ್ಮಣ ಸಿಕ್ಕಿದನು. ಬಾಲಕನು ಅವನ ಕಾಲಿಗೆ ಬಿದ್ದು ನಮಸ್ಕರಿಸಿದನು. ಬ್ರಾಹ್ಮಣ ಯಾಕೆಂದು ಕೇಳಿದನು. ಅಲ್ಲಿ ನಡೆದದ್ದನ್ನೆಲ್ಲ ಹೇಳಿದನು. ನಂತರ, ಗುರುಗಳೇ, ನೀವು ಹೇಳಿದಂತೆ ಮಾಡಿದೆ. ಮೂಗು ಮುಚ್ಚಿಕೊಂಡು ಧ್ಯಾನವನ್ನು ಮಾಡಿದ್ದನು ಹಾಗೂ ದೇವರೆಂದು ಬಂದವನ ಕುರಿತು ಹೇಳಿದನು. ಬನ್ನಿ ಗುರುಗಳೇ, ಅವನೇ ದೇವರು ಎನ್ನುತ್ತಿದ್ದಾನೆ. ನೀವು ಅವರನ್ನು ನೋಡಿ ದೇವರು ಹೌದೋ ಅಲ್ಲವೋ ನನಗೆ ತಿಳಿಸಿ ಎಂದು ಕೇಳಿಕೊಂಡನು. ಬಾಲಕನ ಮೂರ್ಖತನಕ್ಕೆ ಬ್ರಾಹ್ಮಣನು ನಕ್ಕನು. ಆದರೆ ಬಾಲಕ ಆತನನ್ನು ಮುಂದೆ ಹೋಗಲು ಬಿಡಲಿಲ್ಲ. ಬಾಲಕನ ವಿಚಿತ್ರ ಬೇಡಿಕೆಗೆ ಮನ್ನಿಸಿ ಅಲ್ಲಿಗೆ ಬಂದನು. ಆದರೆ ಅಲ್ಲಿ ಯಾರೂ ಕಾಣಲಿಲ್ಲ. ವಿಷ್ಣುವನ್ನು ಮರಕ್ಕೆ ಹಗ್ಗದಿಂದ ಕಟ್ಟಿ ಹಾಕಿರುವುದನ್ನು ಬಾಲಕ ಬ್ರಾಹ್ಮಣನಿಗೆ ತೋರಿಸಿದನು. ಆದರೆ ಬ್ರಾಹ್ಮಣ ಪರಿಶುದ್ಧವಾಗಿಲ್ಲದ ಕಾರಣ ಭಗವಂತ ಅವನಿಗೆ ಕಾಣಲಿಲ್ಲ. ಇದರಿಂದ ಅವನ ಮನಸ್ಸಿಗೆ ತುಂಬ ಹಿಂಸೆಯಾಯಿತು. ಆದರೂ ಹುಡುಗನ ಕಾಟದಿಂದ ತಪ್ಪಿಸಿಕೊಳ್ಳಲು, ಹೌದು ಹೌದು, ನೀನು ಮರಕ್ಕೆ ಕಟ್ಟಿರುವುದು ದೇವರನ್ನೇ, ನಿನಗೆ ಚೆನ್ನಾಗಿ ಕಾಣುತ್ತಾ ಇದ್ದಾನೆ ಎಂದು ಸುಳ್ಳು ಹೇಳಿದನು. ಸಂತೋಷದಿಂದ ಬಾಲಕನು ಬ್ರಾಹ್ಮಣನಿಗೆ ನಮಸ್ಕರಿಸಿ ಕಳಿಸಿದನು ಮತ್ತು ಮರಕ್ಕೆ ಕಟ್ಟಿ ಹಾಕಿದ್ದ ಭಗವಂತನನ್ನು ಹಗ್ಗವನ್ನು ಬಿಚ್ಚಿದನು. ಬಾಲಕನು ದೇವರ ಮೇಲೆ ಇಟ್ಟಿರುವ ಶ್ರದ್ಧೆ, ಭಕ್ತಿ ಹಾಗೂ ನಂಬಿಕೆ ಮತ್ತು ಗುರುವಿನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಮಹಾವಿಷ್ಣು ಪ್ರಸನ್ನನಾಗಿ, ನಿನಗೆ ಏನು ಬೇಕು ವರವನ್ನು ಕೇಳುಕೋ, ಕೊಡುತ್ತೇನೆ ಎಂದನು. ಕೂಡಲೇ ಬಾಲಕನು, ಪ್ರಭು, ನನಗೇನು ವರ ಬೇಡ. ನನ್ನ ದೇಹವನ್ನು ಕಾಪಾಡುವ ಆಹಾರವನ್ನು ನಾನೇ ಸಂಪಾದಿಸಿಕೊಳ್ಳುತ್ತೇನೆ. ಆದರೆ ನನಗೆ ಒಂದು ವರವನ್ನು ಕೊಡು. ಏನೆಂದರೆ, ನಾನು ಮೂಗನ್ನು ಮುಚ್ಚಿಕೊಂಡು ನಿನ್ನನ್ನು ಕರೆದಾಗ ತಡಮಾಡದೆ ನನ್ನ ಮುಂದೆ ಬಂದು ನೀನು ನಿಲ್ಲಬೇಕು. ಇವತ್ತು ಮಾಡಿದ ಹಾಗೆ ತಡ ಮಾಡಬಾರದು ಎಂದನು. ಬಾಲಕನ ಮುಗ್ಧತೆಯನ್ನು ಕಂಡು ವಿಷ್ಣುವಿಗೆ ಮಹದಾನಂದವಾಯಿತು. ಮಗು, ನಿನ್ನ ಇಚ್ಛೆಯಂತೆ ಆಗಲಿ ಎಂದನು. ಈಗ ಬಾಲಕನು ನಿತ್ಯ ಹಸುಗಳನ್ನು ಅಡವಿಗೆ ಕರೆದುಕೊಂಡು ಹೋಗಿ ಅವುಗಳನ್ನು ಮೇಲು ಬಿಟ್ಟು ತಾನು ಸ್ವಲ್ಪ ದೂರದಲ್ಲಿ ನೆಲದ ಮೇಲೆ ಕುಳಿತು ಮೂಗನ್ನು ಮುಚ್ಚಿಕೊಳ್ಳುವನು. ಬಾಲಕನಿಗೆ ಕೊಟ್ಟ ವರದಂತೆ ವಿಷ್ಣು ಪ್ರತ್ಯಕ್ಷನಾಗುತ್ತಾನೆ. ಬಾಲಕ ಹಾಗೂ ವಿಷ್ಣು ಜೊತೆಯಾಗಿ ದಿನವಿಡೀ ಆಟ ಆಡುತ್ತಿದ್ದರು. ಪ್ರತಿ ನಿತ್ಯವೂ ಹೀಗೆಯೇ ನಡೆಯುತ್ತಿತ್ತು. ಹೀಗೆ ಕೆಲವು ಕಾಲ ಕಳೆಯಿತು. ಒಮ್ಮೆ ಅದೇ ಮಾರ್ಗದಲ್ಲಿ ಅದೇ ಬ್ರಾಹ್ಮಣ ಹೋಗುವುದನ್ನು ನೋಡಿದ ಹುಡುಗ ಓಡಿ ಬಂದು ನಮಸ್ಕರಿಸಿ, ಗುರುಗಳೇ, ನೀವು ನನಗೆ ದೇವರ ಕುರಿತು ತಿಳಿಸಿ ಒಳ್ಳೆಯ ಮಾರ್ಗ ತೋರಿದಿರಿ ಎಂದು ಸಂತೋಷದಿಂದ ಹೇಳಿದನು. ಬಾಲಕ ಏನು ಹೇಳುತ್ತಿದ್ದಾನೆ ಎಂದು ಬ್ರಾಹ್ಮಣನಿಗೆ ಅರ್ಥ ಆಗಲಿಲ್ಲ. ಯಾಕೆ ಈಗ ಆ ಮಾತು ಎಂದು ಬ್ರಾಹ್ಮಣ ಕೇಳಿದಾಗ ಬಾಲಕನು ಮೊದಲಿನಿಂದಲೂ ನಡೆದ ಎಲ್ಲ ಕಥೆಯನ್ನೂ ಹೇಳಿದನು. ಈಗ ಬ್ರಾಹ್ಮಣನು ತನಗೂ ದೇವರನ್ನು ತೋರಿಸುವಂತೆ ಕೇಳಿಕೊಂಡನು. ಹುಡುಗನು ಮೂಗನ್ನು ಮುಚ್ಚಿಕೊಂಡು ತಕ್ಷಣ ವಿಷ್ಣು ಪ್ರತ್ಯಕ್ಷನಾದನು. ತನ್ನ ಗುರುಗಳಿಗೆ ದರ್ಶನ ಕೊಡಲು ಹೇಳಿದನು. ಪಾಂಡಿತ್ಯದ ಗರ್ವ ತುಂಬಿದ್ದ ಅವನಿಗೆ ಪ್ರಭುವಿನ ದರ್ಶನ ಆಗಲಿಲ್ಲ. ಹುಡುಗನು ತನ್ನ ಗುರುಗಳಿಗೆ ದರ್ಶನ ಕೊಡುವಂತೆ ವಿಷ್ಣುವನ್ನು ಮತ್ತೆ ಕೇಳಿದನು. ಆಗ ಭಗವಂತನು, ಮಗು, ಪರಿಶುದ್ಧ ಮನಸ್ಸಿನವರಿಗೆ ಮಾತ್ರ ನಾನು ಕಾಣುವೆ. ನಾನು ಎಂಬ ಅಹಂಕಾರ ಬಿಟ್ಟರೆ ನಾನು ಕಾಣುವೆ ಎಂದನು. ಈ ಮಾತುಗಳು ಬ್ರಾಹ್ಮಣನಿಗೂ ಕೇಳಿತು. ಕ್ಷಣ ಮಾತ್ರದಲ್ಲಿ ಅವನಲ್ಲಿದ್ದ ಅಹಂಕಾರ ಅಳಿಯಿತು. ಶೂನ್ಯ ಭಾವದಿಂದ ಬಿಕ್ಕಿ ಅಳುತ್ತಾ ಹುಡುಗನ ಪಾದಗಳಿಗೆ ಎರಗಿದನು. ಅವನ ಗರ್ವವಿಲ್ಲದ ಪಶ್ಚಾತ್ತಾಪಕ್ಕೆ ಕರಗಿದ ವಿಷ್ಣು ಪ್ರಸನ್ನನಾಗಿ ಬ್ರಾಹ್ಮಣನಿಗೂ ದರ್ಶನ ಭಾಗ್ಯವನ್ನು ನೀಡಿದನು. ನೋಡಿ, ಅದಕ್ಕೆ ಹೇಳ್ತಾರೆ, ಅಚಲ ನಂಬಿಕೆ ವಿಶ್ವಾಸವಿಟ್ಟ ಬಾಲಕನ ಮುಗ್ಧ ಭಕ್ತಿಗೆ ಭಗವಂತ ಮೆಚ್ಚಿ ದರ್ಶನವನ್ನು ಕೊಟ್ಟನು. ಜ್ಞಾನಿಯಾಗಿದ್ದ ಬ್ರಾಹ್ಮಣನ ಅಹಂ ಇಳಿಯಿತು. ಅದಕ್ಕೆ ಧರ್ಮದಲ್ಲಿ ಮುಖ್ಯವಾದದ್ದನ್ನು ಗಮನವಿಟ್ಟು ಕೇಳು. ಆನಂದ ನಿಧಿಯಾದ ಗೋವಿಂದನಿಗೆ ಮನಸ್ಸನ್ನು ಅರ್ಪಿಸು ಎಂದು ಹೇಳ್ತಾರೆ. ಹೀಗೆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿದೆವು. ಈ ಭಗವಂತನ ಸ್ಮರಣೆ ನಮಗೆ ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು. ಈ ವಿಡಿಯೋವನ್ನು ಎಲ್ಲರೂ ಪ್ರೀತಿಯಿಂದ ಈ ವಿಡಿಯೋಲ್ಲಿ ಬರುವಂತಹ ಮಾಹಿತಿಯನ್ನು ಎಲ್ಲರೂ ಕೇಳಿ. ಮತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಿ ನಿಮ್ಮ ಶ್ರೀ ಶ್ರೀನಿವಾಸ್ ಗುರೂಜಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.